ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ ಇಲ್ಲಿ ನೀವು ಸುಮ್ಮನೆ ಹೇಳಿದಿಲ್ಲ. ಸ್ವಾಮೀಜಿಯವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನು ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು. ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ ಇಲ್ಲಿ ನೀವು ಸುಮ್ಮನೆ ಹೇಳಿದಿಲ್ಲ. ಸ್ವಾಮೀಜಿಯವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನು ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು. ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ ಇಲ್ಲಿ ನೀವು ಸುಮ್ಮನೆ ಹೇಳಿದಿಲ್ಲ. ಸ್ವಾಮೀಜಿಯವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನು ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು. ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.